ಎಷ್ಟು ಇಷ್ಟಪಟ್ಟು ತಿನ್ನೋ ಫ್ರೆಂಚ್ ಫ್ರೈಸ್ ಇಂದ ಎಷ್ಟು ನಷ್ಟಗಳಿದೆ ಅಂತ ನಿಮಗೆ ಗೊತ್ತಾ? ಫ್ರೆಂಚ್ ಫ್ರೈಸ್ ಅಲ್ಲಿ ಇರೋ ಹೈ ಕ್ಯಾಲರೀಸ್ ಅಂಡ್ ಸೋಡಿಯಂ ಇಂದ ಒಬೆಸಿಟಿ, ಡಯಾಬಿಟೀಸ್, ಹೈ ಬ್ಲಡ್ ಪ್ರೆಷರ್, ಸ್ಕಿನ್ ಅಲರ್ಜೀಸ್, ಡೈಜೆಸ್ಟಿವ್ ಇಶ್ಯೂಸ್ ಜೊತೆಗೆ ಹಾರ್ಟ್ ಡಿಸೀಸ್ ಅಂತಹ ಎಷ್ಟೋ ಸಮಸ್ಯೆಗಳು ಬರುತ್ತೆ ಅಂತ ಪ್ರೂವ್ ಆಗಿದೆ. ಅಂಡ್ ಇದು ಕೇವಲ ಫ್ರೆಂಚ್ ಫ್ರೈಸ್ ತಿನ್ನೋದ್ರಿಂದ ಅಷ್ಟೇ ಅಲ್ಲ, ತುಂಬಾ ಸರಿ ರೀಹೀಟ್ ಮಾಡಿರೋಂತಹ ಆಯಿಲ್ ಅಲ್ಲಿ ಮಾಡಿರೋ ಯಾವುದೇ ಫುಡ್ ಐಟಮ್ ಆಗ್ಲಿ, ನಾವು ಆಚೆ ಮಾರ್ನಿಂಗ್ ತಿನ್ನೋ ಮೈಸೂರು ಬೋಂಡಾದಿಂದ ಹಿಡಿದು ಈವ್ನಿಂಗ್ ತಿನ್ನೋ ಮೆಣಸಿನಕಾಯಿ ಬಜ್ಜಿವರೆಗೂ ಎಲ್ಲಾನು ಆರೋಗ್ಯಕ್ಕೆ ಹಾನಿಕರ ಅಂತ. ಆಯಿಲ್ ಅನ್ನ 3 ಬಾರಿಗಿಂತ ಹೆಚ್ಚು ಹೀಟ್ ಮಾಡೋದ್ರಿಂದ ಅದರಲ್ಲಿ ಟಾಕ್ಸಿಕ್ ಮಾಲಿಕ್ಯೂಲ್ಸ್ ರಿಲೀಸ್ ಆಗುತ್ತೆ ಅಂಡ್ ಫ್ರೀ ರಾಡಿಕಲ್ಸ್ ಕೂಡ ಜನರೇಟ್ ಆಗುತ್ತೆ. ಇದು ಅನೇಕ ಬಗೆಯ ಆರೋಗ್ಯ ಸಮಸ್ಯೆಗಳ ಜೊತೆಗೆ ಕ್ಯಾನ್ಸರ್ಗೆ ಕೂಡ ಕಾರಣ ಆಗುತ್ತೆ. ಹೈ ಟೆಂಪರೇಚರ್ ಆಯಿಲ್ ಅಲ್ಲಿರೋ ಕೆಲವು ಫ್ಯಾಟ್ಸ್ ಟ್ರಾನ್ಸ್ ಫ್ಯಾಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಹಾರ್ಟ್ ಡಿಸೀಸ್ಗೆ ಕಾರಣ ಆಗುತ್ತೆ. ಫ್ರೆಂಚ್ ಫ್ರೈಸ್, ಬಜ್ಜಿ, ಸಮೋಸ ಇಂಥವನ್ನೆಲ್ಲ ಆಚೆ ತಿನ್ನೋ ಬದಲು ಮನೆಯಲ್ಲೇ ಮಾಡ್ಕೊಂಡು ತಿಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಸೊ ಔಟ್ಸೈಡ್ ಜಾಸ್ತಿ ತಿನ್ನುವಂತಹ ನಿಮ್ಮ ಫ್ರೆಂಡ್ ಅಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಈಗಲೇ ಶೇರ್ ಮಾಡಿ. ಇನ್ಫಾರ್ಮೇಶನ್ ವರ್ತಿ ಅನ್ಸಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಪೇಜ್ ಅನ್ನ ಫಾಲೋ ಮಾಡೋದು ಮರಿಬೇಡಿ.